ಹಾಯ್ ಆಲ್ ನಮಸ್ತೆ, ದಿಸ್ ಇಸ್ ನಿಖಿತಾ ಹಿಯರ್. ಅರುಣಾಚಲಮ್ದು ವಿಡಿಯೋ ಮಾಡಿದಾಗ ನಾನು ನಿಮಗೆ ಅಪ್ಡೇಟ್ ಮಾಡಿದ್ದೆ ದಟ್ ನಾನು ನಿಮಗೆ ಕಂಪ್ಲೀಟ್ ವಿಡಿಯೋ ಆಫ್ ವಾರಾಹಿ ಟೆಂಪಲ್ದು ಇನ್ಫಾರ್ಮ್ ಮಾಡ್ತೀನಿ ಅಂತ. ಸೊ ನಾವು ಲೆಟ್ಸ್ ಗೆಟ್ ಇನ್. ಈಗ ನೀವು ನೋಡ್ತಿರೋದು ವಾರಾಹಿ ಟೆಂಪಲ್ಲು. ಸೊ ಇದು ಬಂದು ರಾಮಾಪುರ ಅನ್ನೋ ಪ್ಲೇಸಲ್ಲಿದೆ, ತಮಿಳ್ನಾಡು. ಸೊ ನಿಯರ್ ಪಲ್ಲಿಕೊಂಡ ಅಂತ. ಸೊ ತುಂಬ ಯೂನಿಕ್ ಟೆಂಪಲ್ ಅಂತಲೇ ಹೇಳ್ಬೋದು. ವಾರಾಹಿ ಅಮ್ಮನವರು ಶಕ್ತಿ ಸ್ವರೂಪಿಣಿ ಅಂತಲೇ ಹೇಳ್ಬೋದು. ಸಪ್ತ ಮಾತೃಕೆಯರಲ್ಲಿ ಒಂದಾಗಿರುವಂಥ ದೇವಿ ವಾರಾಹಿ ದೇವಿ. ಈ ದೇವಿಗೆ ಇಲ್ಲೊಂದು ಯೂನಿಕ್ ಟೆಂಪಲ್ ಇದೆ. ಸೊ ನಾವು ಸ್ಟಾರ್ಟಿಂಗ್ ಎಂಟ್ರೆನ್ಸಿಂದ ಹೋದರೆ ನೋಡ್ಬೋದು ನೀವು, ಅಗ್ನಿ ವಾರಾಹಿ ಅಂತ ಇದೆ. ಸೊ ಇಲ್ಲಿ ನಾವು ಸ್ವಲ್ಪ ಬಗ್ಗಿ ಹೋಗಬೇಕು, ತುಂಬ ಚಿಕ್ಕದಾಗಿರುತ್ತೆ ಸ್ಪೇಸ್. ಇಲ್ಲಿ ನಮಗೆ ಚಿಕ್ಕದಾಗಿ ಪುಟ್ಟದಾಗಿರುವಂತಹ ವಾರಾಹಿ ಅಮ್ಮ ಕಾಣ್ತಾರೆ ಇಲ್ಲಿ. ಸೊ ಇದು ಅಗ್ನಿ ವಾರಾಹಿ ದೇವಸ್ಥಾನ. ನಿಮಗೆ ಸ್ಟಾರ್ಟಿಂಗಲ್ಲಿ ಗಣೇಶ ಕಾಣಿಸ್ತಾರೆ ಇಲ್ಲಿ, ನೀವು ನೋಡ್ತಿರ್ಬೋದು. ಇದಾದ ನಂತರ ನಿಮ್ಗೆ ಕಾಣಿಸ್ತಿದೆಯಾ, ಇದು ಮುಂದೆ ಇರೋದು ವಾರಾಹಿ ಅಮ್ಮನ ದೇವಸ್ಥಾನ. ಸೊ ನಿಮಗೆ ಫಸ್ಟ್ ಹೋಗಿದ ತಕ್ಷಣ ಲೆಫ್ಟ್ ಸೈಡಲ್ಲಿ ನಮಗೆ ಶಿವ ಶಕ್ತಿ ಎರಡೂ ಒಂದೇ ವಿಗ್ರಹದಲ್ಲಿರೋದು ಕಾಣುತ್ತೆ, ನೀವು ನೋಡ್ಬೋದು. ಹಿಂದೆಗಡೆ ಶಕ್ತಿ ಸ್ವರೂಪಿಣಿಯಾಗಿ ಅಮ್ಮನವರಿದ್ದಾರೆ, ಮುಂದೆಗಡೆ ಶಿವ ಇದ್ದಾನೆ. ಸೊ ದಟ್ ಇದು ಶಿವಶಕ್ತಿ ಲಿಂಗ ಅಂತ ಹೇಳ್ತಾರೆ. ಇಂದ ಒಳಗಡೆ ನಡ್ಕೊಂಡು ಹೋಗಬೇಕು. ವಾರಾಹಿ ಅಮ್ಮನವರು ವಿಷ್ಣುವಿನ ವರಾಹ ಅವತಾರದ ಶಕ್ತಿ ರೂಪಿಣಿ ಅಂತ ಹೇಳ್ತಾರೆ. ಈ ದೇವಿಯನ್ನ ಶತ್ರುಬಾಧೆ, ಕುಟುಂಬದ ರಕ್ಷಣೆ, ಆಧ್ಯಾತ್ಮಿಕ ಪ್ರಗತಿ, ಧೈರ್ಯ, ಐಶ್ವರ್ಯ ಇವೆಲ್ಲದಕ್ಕೋಸ್ಕರ ಪೂಜೆ ಮಾಡ್ತಾರೆ. ಆ್ಯಕ್ಚುಲಾಗಿ ತುಂಬ ಪವರ್ಫುಲ್ ದೇವಿ ಅಂತಲೇ ಹೇಳ್ಬೋದು. ನಾನು ಈ ದೇವಸ್ಥಾನ ನೋಡಿರಲಿಲ್ಲ, ಇದೇ ಮೊದಲಿಗೆ ಈ ದೇವಸ್ಥಾನನ ವಿಸಿಟ್ ಮಾಡಿದ್ದು. ಆ್ಯಕ್ಚುಲಾಗಿ ಗೂಗಲಲ್ಲಿ ಸಹ ನಾನು ಎಕ್ಸ್ಪ್ಲೋರ್ ಮಾಡ್ತಿದ್ದೀನಿ ಈ ದೇವಸ್ಥಾನನ, ಎಕ್ಸಾಕ್ಟ್ ಲೊಕೇಶನ್ ಹಾಕಲಿಕ್ಕೆ. ಬಟ್ ಬೇರೆ ಯಾವುದೋ ದೇವಸ್ಥಾನ ತೋರಿಸ್ತಿದೆ, ನನಗೆ ಈ ಎಕ್ಸಾಕ್ಟ್ ದೇವಸ್ಥಾನ ತೋರಿಸ್ತಿಲ್ಲ. ಆ್ಯಂಡ್ ಅಲ್ಲಿಂದ ಒಳಗಡೆ ಬಂದಾದ ನಂತರ ಇಲ್ಲಿ ಸರಸ್ವತಿ ಅಮ್ಮನವರು, ಪಾರ್ವತಿ ದೇವಿ ಹಾಗೆ ಲಕ್ಷ್ಮೀ ದೇವಿ ಮೂವರು ಕಾಣಿಸ್ತಾರೆ ಒಂದೇ ಗರ್ಭಗುಡಿಯಲ್ಲಿ. ಸೊ ಇಲ್ಲಿಂದ ಒಳಗಡೆ ನಡ್ಕೊಂಡು ಹೋಗಬೇಕು. ನಮ್ಮ ಹಸ್ಬೆಂಡ್ ಪಾಪುನ ಕೂರಿಸ್ಕೊಂಡು ಆಟ ಆಡಿಸ್ತಿದ್ರು. ನಮ್ಮ ಮಗುನ ಅಲ್ಲಿ ಬಿಟ್ಟರೆ ಒಳಗಡೆ ಹೋಗಲಿಕ್ಕೆ ರೆಡಿ ಆಗಿಬಿಟ್ಟಿದ್ದ ಅವನು. ಯೂಶಲಿ ನಮ್ಮ ಪಾಪುಗೆ ಬೇರೆ ಪ್ಲೇಸಸ್ ನೋಡೋದು ಅಂದರೆ ತುಂಬ ಇಷ್ಟ. ಆ್ಯಂಡ್ ಅದರಲ್ಲೂ ದೇವಸ್ಥಾನಗಳು ನೋಡೋದು ಅಂದರೆ ಅವನಿಗೆ ತುಂಬ ಇಷ್ಟ. ಸೊ ದಟ್ ಇವೆಲ್ಲ ಅವನಿಗೆ ಒಂದು ನ್ಯೂ ಎಕ್ಸ್ಪೀರಿಯನ್ಸ್ ಆಗುತ್ತೆ. ನಮ್ಮ ಪಾಪುನ ಕೆಳಗಡೆ ಬಿಟ್ಬಿಡ್ಬೇಕು ಅಂತ ಅವನು ಒದ್ದಾಡ್ತಿದ್ದ. ಸೊ ಅದರಿಂದ ನಮ್ಮ ಹಸ್ಬೆಂಡ್ ಅವನ್ನ ಶೋಲ್ಡ್ರ್ ಮೇಲೆ ಕೂರಿಸ್ಕೊಂಡಿದ್ರು. ಎಷ್ಟು ಒದ್ದಾಡ್ತಿದ್ದಾನೆ ಕೆಳಗಡೆ ಬಿಡಲಿಕ್ಕೆ ಅಂತ ನೋಡಿ ಅವನು. ಇಲ್ಲಿಂದ ಹೋದರೆ ನಿಮಗೆ ಲೆಫ್ಟ್ ಸೈಡಲ್ಲಿ ಗರ್ಭಗುಡಿ ಕಾಣುತ್ತೆ. ದೇವಸ್ಥಾನದಲ್ಲಿ ಪ್ರತಿಯೊಂದು ಕಾರ್ನರಲ್ಲೂ ವರಾಹಿ ಅಮ್ಮನವರ ಡಿಫ್ರೆಂಟ್ ಅಂಗಿಗಳಲ್ಲಿರುವಂತಹ ಒಂದು ವಿಗ್ರಹನ ಕೆತ್ತನೆ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಈಗ ನೀವು ನೋಡ್ತಿರ್ಬೋದು, ಇದು ಆಲ್ಮೋಸ್ಟ್ ಒಂದು 16 ಫೀಟ್ ಹೈಟ್ ಇರುವಂತಹ ವಾರಾಹಿ ಅಮ್ಮನವರ ದೇವಸ್ಥಾನ. ಸೊ ಇಲ್ಲಿನ ಪ್ರತ್ಯೇಕತೆ ಏನು ಅಂತಂದರೆ, ಅರಿಶಿಣದ ಬಿಂದಿಗೆಯಲ್ಲಿ ನೀರನ್ನು ಕೊಡ್ತಾರೆ. ಸೊ ಈ ನೀರನ್ನು ನಮ್ಮ ಸ್ವಹಸ್ತದಿಂದ ನಾವೇ ಆ ದೇವಿಗೆ ಅರ್ಪಣೆ ಮಾಡ್ಬೋದು, ಅಭಿಷೇಕ ಮಾಡ್ಬೋದು. ಆ್ಯಂಡ್ ಈ ದೇವಸ್ಥಾನ ತುಂಬ ಕ್ರೌಡೆಡ್ ಏನೂ ಇರೋದಿಲ್ಲ. ಆ್ಯಂಡ್ ಮೋರೋವರ್ ತುಂಬ ಚೆನ್ನಾಗಿ ಗೊತ್ತಿಲ್ಲ ಅಂತ ಅನಿಸುತ್ತೆ ಈ ದೇವಸ್ಥಾನ. ವಾರಾಹಿ ಅಮ್ಮನವ್ರಿಗೆ ಅಭಿಷೇಕ ಮಾಡಿದ ನಂತರ ಹೊರಗಡೆ ಬಂದು, ಸೊ ಅಲ್ಲೇ ನಮಗೆ ಪಕ್ಕದಲ್ಲಿ ಆರತಿ ಇಟ್ಟಿರ್ತಾರೆ. ಸೊ ದಟ್ ಆರತಿಯ ತಗೊಂಡು ಹೊರಗಡೆ ಹೋಗ್ಬೋದು. ಈ ದೇವಸ್ಥಾನದಲ್ಲಿ ಆಶ್ರಮ ಇದೆ, ಓಲ್ಡ್ ಏಜ್ ಹೋಮ್, ಆ್ಯಂಡ್ ನಿತ್ಯ ಅನ್ನದಾನ ಇರುತ್ತೆ. ನೀವೇನಾದರೂ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂದ್ಕೊಂಡ್ರೆ ಮಾಡ್ಬೋದು. ಇದರ ಡೀಟೇಲ್ಸ್ ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಫ್ ಇನ್ ಕೇಸ್ ನಿಮಗೂ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂದ್ಕೊಂಡ್ರೆ ನೀವು ಮಾಡ್ಬೋದು. ಆ್ಯಂಡ್ ಇಲ್ಲಿ ನಾನು ಕೆಲವರು ಅಮ್ಮನವ್ರಿಗೆ ಅರಿಶಿನ ಅರೆದು ಹಚ್ತಿದ್ರು. ಸೊ ಅವ್ರದ್ದು ಸಹ ಫೀಡ್ಬ್ಯಾಕ್ ತೊಗೊಂಡೆ.
ಹೇಳ್ತಿದ್ರು ಇಲ್ಲಿ ಅಮ್ಮನಿಗೆ ಅರಿಶಿನ ಹಚ್ಚಿ ಲೈಕ್ ಅರೆದು ಹಚ್ಚಿದ್ರೆ ಅವ್ರ ಮನಸ್ಸಲ್ಲಿ ಏನೇ ಆಸೆ ಅಂದ್ಕೊಂಡ್ರು ಅದು ನೆರವೇರತ್ತಂತೆ. ಈ ಥರದ ನಂಬಿಕೆ ಇದೆ. ಸೊ ಅಲ್ಲಿ ಅರೆದಿರೋವಂಥ ಅರಿಶಿನ ತಂದು ಇಲ್ಲಿರೋ ದೇವಿಗೆ ಹಚ್ತಾರೆ. ಸೊ ದಟ್ ಅವರ ಇಷ್ಟಾರ್ಥಗಳು ಸಿದ್ಧಿಯಾಗತ್ತೆ ಅನ್ನುವಂತಹ ನಂಬಿಕೆ ಸಹ ಇದೆ ಇಲ್ಲಿ. ಇದು ವಾರಾಹಿ ಅಮ್ಮನವರ ಇನ್ನೊಂದು ವಿಗ್ರಹ. ಸೊ ಇದೇ ವಿಗ್ರಹಕ್ಕೆ ಆ ಅರಿಶಿನ ತಂದು ಹಚ್ತಾರೆ. ಆ್ಯಂಡ್ ನನಗಿಲ್ಲಿ ಇನ್ನೊಬ್ಬ ಡಿವೋಟಿ ಸಹ ಸಿಕ್ಕಿದ್ರು. ಸೊ ದಟ್ ಅವರು ಅವರ ಫೀಡ್ಬ್ಯಾಕ್ ಶೇರ್ ಮಾಡ್ತಿದ್ರು. ಬಟ್ ಬ್ಯಾಕ್ಗ್ರೌಂಡಲ್ಲೆಲ್ಲ ವಾಯ್ಸ್ ಇದ್ದಿದ್ದರಿಂದ ಅಂದರೆ ಸಾಂಗ್ಸ್ ಎಲ್ಲ ಪ್ಲೇ ಆಗ್ತಿತ್ತು ದೇವಿದು. ಸೊ ಅದರಿಂದ ನಾನು ಕಾಪಿರೈಟ್ಸ್ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಅವರ ವಾಯ್ಸ್ನ ಮ್ಯೂಟ್ ಮಾಡಿದ್ದೀನಿ. ಅಂದರೆ ಅವ್ರದ್ದು ವಾಯ್ಸ್ ಕ್ಲಿಯರಾಗಿ ಕೇಳುತ್ತೆ. ಸೊ ವೆರಸ್ ಅವರ ಒಪಿನಿಯನ್ ಆಗಿರ್ಬೋದು, ಅವರ ಎಕ್ಸ್ಪೀರಿಯನ್ಸ್ ಆಗಿರಬಹುದು, ಸೊ ಎಲ್ಲವನ್ನು ಅವ್ರು ಶೇರ್ ಮಾಡಿದ್ದಾರೆ ಇದರಲ್ಲಿ. ಆ್ಯಂಡ್ ಇಟ್ ವಾಸ್ ಸೋ ಹ್ಯಾಪಿ ಟು ಲಿಸನ್ ಫ್ರಮ್ ಹಿಮ್. ಇವರು ರೆಗ್ಯುಲರ್ ಡಿವೋಟಿ ಅಂತೆ ಈ ಟೆಂಪಲ್ಗೆ. ಇದಾದ ನಂತರ ಇಲ್ಲಿರುವಂಥ ಅನ್ನಪ್ರಸಾದ ಸವಿದು ಮತ್ತೆ ನಾವು ವಾಪಸ್ ಬಸ್ ಕಡೆ ಹೊರಟ್ವಿ. ಇದಾಗಿತ್ತು ವಾರಾಹಿ ಅಮ್ಮನವರ ದೇವಸ್ಥಾನದ ಕಂಪ್ಲೀಟ್ ವ್ಲಾಗ್. ಇದೇ ಥರ ಕಂಟೆಂಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.